ಆರ್ಥ್ರೈಟಿಸ್ ಸಂಧಿವಾತ. ಇದನ್ನು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿ ಸರ್ಜರಿ ಇಲ್ಲದೆ, ಯಾವುದೇ ರೀತಿಯ ಮೆಡಿಕೇಶನ್ಸ್ ಇಲ್ಲದೆ ನಾವು ಸರಿ ಮಾಡ್ಬೋದು. ಈ ಆರ್ಥ್ರೈಟಿಸಲ್ಲಿ ನಾವು ಹಲವಾರು ಥರದ ಆರ್ಥ್ರೈಟಿಸನ್ನು ನೋಡ್ಬೋದು. ಮೇಯ್ನಾಗಿ ಇತ್ತೀಚೆಗೆ ಕಾಣಿಸ್ಕೊಳ್ಳುವಂಥ ಆರ್ಥ್ರೈಟಿಸ್ ಯಾವುದಪ್ಪ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್, ರೊಮೆಟೆಡ್ ಆರ್ಥ್ರೈಟಿಸ್, ಗೌಟ್ ಆರ್ಥ್ರೈಟಿಸ್, ಹಾಗೆ ರಿಯಾಕ್ಟಿವ್ ಆರ್ಥ್ರೈಟಿಸ್. ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನಪ್ಪ ಅಂದರೆ ಬೋನ್ನ ಡೆನ್ಸಿಟಿ ಕಳ್ಕೊಳ್ಳುವಂಥದ್ದು, ಬ್ರಿಟಲ್ ಆಗುವಂಥದ್ದು. ಸೊ ಈ ಥರ ಇದ್ದಾಗ ಬೋನ್ಗಳು ಮುರಿದೋಗೋ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಅದೇ ರೀತಿ ರೊಮೆಟೆಡ್ ಆರ್ಥ್ರೈಟಿಸ್, ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ನಮ್ಮ ದೇಹವನ್ನು ತಿನ್ನುವಂಥ ಕೆಲಸ ಮಾಡುವಂಥದ್ದು. ಅದೇ ರೀತಿ ಗೌಟ್ ಆರ್ಥ್ರೈಟಿಸ್, ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಈ ಗೌಟ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಹೆಬ್ಬೆರಳಲ್ಲಿ ನೋವು, ಹೆಬ್ಬೆರಳಲ್ಲಿ ಸ್ವೆಲ್ಲಿಂಗ್ಗಳು ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ರಿಯಾಕ್ಟಿವ್ ಆರ್ಥ್ರೈಟಿಸ್, ಇದು ಯಾವುದಾದ ಆರ್ಗನ್ಸಲ್ಲಿ, ಎಕ್ಸಾಂಪಲ್ ಜೆನೆಟಿಕಲ್ ಆರ್ಗನ್ನಲ್ಲಿ ಇನ್ಫೆಕ್ಷನ್ ಆಗಿರುವಂಥದ್ದು, ಇಂಟೆಸ್ಟೈನ್ ಆರ್ಗನ್ನಲ್ಲಿ ಇನ್ಫೆಕ್ಷನ್ಸ್ಗಳು ಬಂದಾಗ ಈ ರಿಯಾಕ್ಟಿವ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುವಂಥದ್ದು. ಇವೆಲ್ಲದಕ್ಕೂ ಅಕ್ಯುಪಂಕ್ಚರಲ್ಲಿ ನಾವು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇದನ್ನು ಕ್ಯೂರ್ ಮಾಡ್ಬೋದು. ಪ್ರತಿಯೊಂದು ಆರ್ಥ್ರೈಟಿಸು ಯಾವುದಾದ ಆರ್ಗನ್ಸ್ಗಳಿಂದ ಸಂಬಂಧಪಟ್ಟು ಆ ಪ್ರಾಬ್ಲಮ್ಸು ಬಂದಿರುತ್ತೆ. ಸೊ ಪರ್ಟಿಕ್ಯುಲರ್ ಆರ್ಗನ್ಸನ್ನು ನಾವು ಸರಿ ಮಾಡೋ ಕೆಲಸ ಈ ಅಕ್ಯುಪಂಕ್ಚರಲ್ಲಿ ಮಾಡ್ತೀವಿ.